30 ದಿನದಲ್ಲಿ ನಿಮ್ಮ ದೇಹದ ತೂಕ 20 ಕೆಜಿ ಇಳಿಯುತ್ತದೆ. ನಿಮಗೆ ನಂಬುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಅಲ್ಲವೇ? ಇದಕ್ಕಾಗಿ ನೀವು ಹೆವಿ ವರ್ಕೌಟ್ ಮಾಡುವ ಅಗತ್ಯವಿಲ್ಲ, ಉಪವಾಸ ಮಾಡುವ ಅಗತ್ಯವಿಲ್ಲ, ಯಾವುದೇ ರೀತಿಯ ಹಾರ್ಡ್ ಡಯಟ್ ಮಾಡುವ ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ತುಂಬಾ ಶಕ್ತಿಶಾಲಿಯಾದ ಪವರ್ಫುಲ್ ಆದ ಡ್ರಿಂಕ್ ನ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಈ ಪವರ್ಫುಲ್ ಶಕ್ತಿಶಾಲಿಯಾದ ಡ್ರಿಂಕ್ ಅನ್ನು 30 ದಿನಗಳ ಕಾಲ ಪ್ರತಿದಿನ ಕುಡಿಯುತ್ತಾ ಬಂದರೆ ಇದರಿಂದ ಬಹಳ ಬೇಗ ನಿಮ್ಮ ತೂಕವನ್ನು ಇಳಿಸಬಹುದು. ಇದಕ್ಕಿಂತ ಮೊದಲು ಒಂದು ಷರತ್ತಿದೆ. ಇದನ್ನು ಕುಡಿಯುವುದಕ್ಕಿಂತ ಮೊದಲು 2 ಕೆಲಸವನ್ನು ನೀವು ಮಾಡಲೇಬೇಕು. ಆಗ ನಿಮಗೆ ಇದರ ರಿಸಲ್ಟ್ ಸರಿಯಾಗಿ ಬರುತ್ತದೆ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ನೀವು ಅರ್ಧ ವಿಡಿಯೋ ನೋಡುವುದರಿಂದ ಇದರ ಯಾವುದೇ ಪರಿಣಾಮ ನಿಮ್ಮ ತೂಕ ಇಳಿಕೆಯಲ್ಲಿ ಆಗುವುದಿಲ್ಲ. ಪೂರ್ತಿ ವಿಡಿಯೋ ನೋಡಿದ ಮೇಲೆ ನಿಮಗೆ ಎಲ್ಲಾ ರೀತಿಯ ಮಾಹಿತಿಯೂ ಸಿಗುತ್ತದೆ. ನಿಮ್ಮ ತೂಕವೂ ಸಹ ಇಳಿಯುತ್ತದೆ. ನೀವು ಯಾವಾಗಲೂ ಹೇಳುತ್ತಿರುತ್ತೀರಿ, ನಾನು ಎಲ್ಲವನ್ನು ಟ್ರೈ ಮಾಡುತ್ತೇನೆ, ಆದರೆ ನನ್ನ ತೂಕ ಮಾತ್ರ ಇಳಿಯುತ್ತಲೇ ಇಲ್ಲ ಎಂದು. ಬೆಳಗ್ಗೆ ಎದ್ದ ತಕ್ಷಣ ಹಾಗಲಕಾಯಿ ಜ್ಯೂಸ್ ಕುಡಿಯುತ್ತೇವೆ, ಸಾಯಂಕಾಲ ಗ್ರೀನ್ ಟೀ ಕುಡಿಯುತ್ತೇನೆ, ಕಟ್ಟುನಿಟ್ಟಿನ ಡಯಟ್ ಮಾಡುತ್ತೇನೆ, ಉಪವಾಸ ಕೂಡ ಮಾಡುತ್ತೇನೆ, ಆದರೂ ಕೂಡ ನನ್ನ ತೂಕ ಮಾತ್ರ ಇಳಿಯುತ್ತಿಲ್ಲ. ಇಷ್ಟೆಲ್ಲ ಮಾಡಿದರೂ ಸಹ ರಿಸಲ್ಟ್ ಮಾತ್ರ 0. ಆದರೆ ನಿಮಗೆ ಇದರಿಂದಾಗಿ ತುಂಬಾ ಸುಸ್ತಾದಂತೆ, ಯಾವುದೋ ಕಾಯಿಲೆ ಬಂದಂತೆ ಅನುಭವ ಆಗುತ್ತದೆ. ಜನರೆಲ್ಲ ಕೇವಲ ಕಡಿಮೆ ತಿನ್ನುವುದರ ಬಗ್ಗೆ ಮಾತ್ರ ಗಮನ ಹರಿಸುತ್ತಾರೆ. ತೂಕ ಯಾವಾಗ ಕಡಿಮೆಯಾಗುತ್ತದೆ ಎಂದರೆ ಅದರಿಂದ ಮೆಟಾಬಾಲಿಸಂ ಹೆಚ್ಚಾಗುತ್ತಾ ಹೋಗುತ್ತದೆ. ನೀವು ನಿಮ್ಮ ಊಟದಲ್ಲಿ ಎಷ್ಟು ಕ್ಯಾಲೋರಿಗಳನ್ನು ತೆಗೆದುಕೊಳ್ಳುತ್ತೀರಿ, ಅಷ್ಟೇ ಕ್ಯಾಲೋರಿಗಳನ್ನು ನೀವು ನಿಮ್ಮ ದೇಹದಿಂದ ಕಡಿಮೆ ಮಾಡಿಕೊಳ್ಳಬೇಕಾಗುತ್ತದೆ. ಇದಕ್ಕಾಗಿ ನೀವು ಕಡಿಮೆ ತಿನ್ನುವ ಅಗತ್ಯವಿಲ್ಲ. ನೀವು ತಿನ್ನುವ ಆಹಾರದಲ್ಲಿ ಕಡಿಮೆ ಕ್ಯಾಲೋರಿ ಇರುವಂತೆ ನೋಡಿಕೊಳ್ಳಬೇಕು. ಈ ರೀತಿ ಉಪವಾಸ ಆಹಾರ ಸೇವಿಸದೆ ಇರುವುದರಿಂದ ನಿಮ್ಮ ದೇಹ ಶಕ್ತಿಯನ್ನು ದೇಹದಲ್ಲಿಯೇ ಉಳಿಸಿಕೊಳ್ಳಲು ಪ್ರಯತ್ನ ಶುರು ಮಾಡುತ್ತದೆ. ನಿಮ್ಮ ದೇಹ ಕ್ಯಾಲೋರಿಗಳನ್ನು ಹೊರಗೆ ಹಾಕುವಲ್ಲಿ ನಿಧಾನಗತಿಯನ್ನು ಹೊಂದುತ್ತದೆ. ನೀವು ಊಟವನ್ನು ಬಿಟ್ಟು ಹೊಟ್ಟೆ ಹಸುವಿನಿಂದ ಬಳಲುವುದರಿಂದ ಯಾವುದೇ ಪರಿಣಾಮ ಬೀರುವುದಿಲ್ಲ. ನೀವು ಬುದ್ಧಿವಂತಿಕೆಯಿಂದ ನಿಮ್ಮ ಕ್ಯಾಲೋರಿಗಳನ್ನು ಬರ್ನ್ ಮಾಡಬೇಕು. ಇದನ್ನು ಯಾವ ರೀತಿ ಮಾಡಬೇಕೆಂದರೆ ನಿಮ್ಮ ಚಯಾಪಚಯ ಕ್ರಿಯೆಯನ್ನು ವೇಗಗೊಳಿಸುವ ಮೂಲಕ. ನಿಮ್ಮ ದೇಹದ ಕೊಬ್ಬನ್ನು ಕರಗಿಸುವ ಮನಸ್ಥಿತಿಯಲ್ಲಿ ಇಲ್ಲ ಎಂದರೆ ನೀವು ದಿನಪೂರ್ತಿ ಏನನ್ನು ತಿನ್ನದಿದ್ದರೂ ಕೂಡ ನಿಮ್ಮ ದೇಹದಲ್ಲಿರುವ ಫ್ಯಾಟ್ ಕೂಡ ಕರಗುವುದಿಲ್ಲ. ಇದರಿಂದಾಗಿ ತೊಂದರೆಯನ್ನು ನೀವು ಅನುಭವಿಸುತ್ತೀರಿ. ನಿಮಗೆ ಸುಸ್ತಾಗುವುದು, ಒಂದು ರೀತಿ ಕಾಯಿಲೆ ಇರುವಂತೆ ನಿಮಗೆ ಅನುಭವಕ್ಕೆ ಬರುತ್ತದೆ. ಈ ಸಂದರ್ಭದಲ್ಲಿ ನಿಮ್ಮ ದೇಹ ನಿಮ್ಮ ತೂಕವನ್ನು ಇಳಿಸಲು ನಿಮಗೆ ಸಹಕರಿಸದ ಸಮಯದಲ್ಲಿ ನಾವು ಈಗ ಹೇಳುತ್ತಿರುವ ಈ ರೆಮಿಡಿಯನ್ನು ನೀವು ಒಂದು ಸಾರಿ ಟ್ರೈ ಮಾಡಿ. ಆಗ ನಿಮಗೆ ಆಶ್ಚರ್ಯವಾಗುತ್ತದೆ. ಆದರೆ ಒಂದು ವಾರ್ನಿಂಗ್ ಅಥವಾ ಎಚ್ಚರಿಕೆಯ ಮುಖಾಂತರ ನೀವು ಕೇವಲ ನಾವು ಹೇಳಿದ ಪಾನೀಯವನ್ನು ತಯಾರಿಸಿ. ಕೇವಲ ಅದರ ಮೇಲೆ ಡಿಪೆಂಡ್ ಆಗುವುದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ. ನಾವು ಹೇಳುವ 2 ಶಕ್ತಿಶಾಲಿ ಕೆಲಸಗಳನ್ನು ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳುವುದರಿಂದ ಆಗ ನೀವು ಅಂದುಕೊಂಡಂತೆ ನಿಮ್ಮ ದೇಹ ಕೂಡ ನಿಮ್ಮ ಮಾತನ್ನು ಕೇಳುತ್ತದೆ. ನಿಮ್ಮ ದೇಹದಲ್ಲಿರುವ ಕೊಬ್ಬನ್ನು ಸಹ ಕರಗಿಸಲು ಶುರು ಮಾಡುತ್ತದೆ. ನೀವು ಈ ಡ್ರಿಂಕ್ ಅನ್ನು 1 ತಿಂಗಳು ಸತತವಾಗಿ ಕುಡಿಯುವುದರಿಂದ ನಿಮ್ಮ ಚಯಾಪಚಯ ಕ್ರಿಯೆ ಸತತವಾಗಿ ನಿಮ್ಮ ಕೊಬ್ಬನ್ನು ಕರಗಿಸುವ ಕ್ರಿಯೆಯನ್ನು ಸತತವಾಗಿ ಮಾಡುತ್ತದೆ. ನೀವು ಅಂದುಕೊಂಡಿರಬಹುದು, ಈ ಪಾನೀಯವನ್ನು ತಯಾರಿಸಲು ತುಂಬಾ ದುಬಾರಿ ವೆಚ್ಚದ ವಸ್ತುಗಳನ್ನು ಬಳಸಬೇಕಾಗುತ್ತದೆ ಎಂದು. ಆದರೆ ಯಾವುದೇ ದುಬಾರಿ ವಸ್ತುಗಳನ್ನು ಬಳಸುವ ಅಗತ್ಯವಿಲ್ಲ. ಕೇವಲ ಆಪಲ್ ಸೈಡರ್ ವಿನೆಗರ್, ಮೆಂತ್ಯಕಾಳು ಹಾಗೂ ದಾಲ್ಚಿನ್ನಿ. ನಾವು ಇನ್ನೊಂದು ಸಾರಿ ಹೇಳುತ್ತಿದ್ದೇವೆ,
ಕೇವಲ ಈ ಪಾನೀಯವನ್ನು ಮಾತ್ರ ಉಪಯೋಗಿಸಬೇಡಿ. ನಾವು ಹೇಳುತ್ತಿರುವ ಈ 2 ಕೆಲಸಗಳನ್ನು ಮಾಡಿದ ನಂತರ ಈ ಪಾನೀಯಗಳನ್ನು ಉಪಯೋಗಿಸಿ. ನಾವು ಒಂದೊಂದೇ ವಿಧಾನಗಳನ್ನು ತಿಳಿಸಿಕೊಡುತ್ತೇವೆ. ನಿಮಗೆ ಗೊತ್ತೇ ಆಗುವುದಿಲ್ಲ ನಿಮ್ಮ ತೂಕ ಹೇಗೆ ಇಳಿಯಿತು ಎಂದು. ಆ ರೀತಿ ನಿಮಗೆ ಆಶ್ಚರ್ಯವಾಗುತ್ತದೆ. ಈ ವಿಡಿಯೋದ ಕೊನೆಯಲ್ಲಿ ನಾವು ತಿಳಿಸುತ್ತೇವೆ ಯಾವ ರೀತಿ ಜನರು ಈ ಡ್ರಿಂಕ್ ಅನ್ನು ಬಳಸಿ ತಪ್ಪು ಮಾಡುತ್ತಾರೆ ಎಂದು. ಈ ತಪ್ಪನ್ನು ಮಾಡುವುದರಿಂದ ರಿಸಲ್ಟ್ ಕೂಡ 0 ಆಗಿರುತ್ತದೆ. ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಕೊನೆಯಲ್ಲಿ 2 ಒಳ್ಳೆಯ ಟಿಪ್ಸ್ಗಳನ್ನು ಹೇಳಿಕೊಡಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ಡ್ರಿಂಕ್ ಅನ್ನು ಯೂಸ್ ಮಾಡುವಾಗ ನೀವು ಮಾಡುತ್ತಿರುವ ತಪ್ಪನ್ನು ಕೂಡ ತಿಳಿಸಿಕೊಡಲಾಗುತ್ತದೆ. ಮೊದಲನೆಯದಾಗಿ ಈ ಪಾನೀಯವನ್ನು ಹೇಗೆ ತಯಾರಿಸಿಕೊಳ್ಳಬೇಕು ಎನ್ನುವುದನ್ನು ತಿಳಿದುಕೊಳ್ಳೋಣ. 1 ಗ್ಲಾಸ್ ನೀರು, 1 ಸ್ಪೂನ್ ಮೆಂತ್ಯ ಕಾಳು, 1 ಸ್ಪೂನ್ ಆಪಲ್ ಸೈಡರ್ ವಿನೆಗರ್ ಹಾಗೂ 1 ಚಿಟಿಕೆಯಷ್ಟು ದಾಲ್ಚಿನಿ. ರಾತ್ರಿ 1 ಸ್ಪೂನ್ ಮೆಂತ್ಯ ಕಾಳುಗಳನ್ನು ನೀರಿನಲ್ಲಿ ನೆನೆಸಿ ನಂತರ 1 ಗ್ಲಾಸ್ ನೀರಿಗೆ ಮೆಂತ್ಯ ಕಾಳು, 1 ಟೀ ಸ್ಪೂನ್ ಆಪಲ್ ಸೈಡರ್ ವಿನೆಗರ್ ಹಾಗೂ 1 ಚಿಟಿಕೆಯಷ್ಟು ದಾಲ್ಚಿನಿ ಪೌಡರ್ ಅನ್ನು ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ನಿಧಾನವಾಗಿ ಕುಡಿಯುತ್ತಾ ಬನ್ನಿ. ಆಪಲ್ ಸೈಡರ್ ವಿನೆಗರ್ ಇದು ಇನ್ಸುಲಿನ್ ಅನ್ನು ಕಂಟ್ರೋಲ್ನಲ್ಲಿ ಇಡುತ್ತದೆ ಮತ್ತು ಕ್ರೇವಿನ್ಸ್ ಅನ್ನು ಕಂಟ್ರೋಲ್ನಲ್ಲಿ ಇಡುತ್ತದೆ. ಮೆಂತ್ಯ ಕಾಳುಗಳು ನಿಮ್ಮ ಹಸಿವನ್ನು ನೀಗಿಸುತ್ತವೆ. ಅಷ್ಟೇ ಅಲ್ಲದೆ ನಿಮ್ಮ ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಅನ್ನು ಚಯಾಪಚಯ ಕ್ರಿಯೆಯ ಮೂಲಕ ಹೊರಹೋಗುವಂತೆ ನೋಡಿಕೊಳ್ಳುತ್ತದೆ. ಖಾಲಿ ಹೊಟ್ಟೆಯಲ್ಲಿ 3 ದಿನಗಳ ಕಾಲ ಈ ಡ್ರಿಂಕ್ ಅನ್ನು ಸೇವಿಸುವುದರಿಂದ ನಿಮ್ಮ ದೇಹದ ಮೂಡ್ ಕೊಲೆಸ್ಟ್ರಾಲ್ ಸಂಗ್ರಹಿಸುವ ಬದಲು ಕೊಲೆಸ್ಟ್ರಾಲ್ ಅನ್ನು ಹೊರಹಾಕುವ ಮೂಡ್ಗೆ ಬದಲಾಗುವಂತೆ ಮಾಡುತ್ತದೆ. ಇದರ ಜೊತೆಗೆ ನಾವು ಈಗ ಹೇಳುವ ಈ 2 ಕೆಲಸಗಳನ್ನು ನೀವು ಫಾಲೋ ಮಾಡಲೇಬೇಕು. ಇದು ತುಂಬಾ ಮುಖ್ಯವಾದದ್ದು ಮತ್ತು ಅವಶ್ಯಕತೆ ಕೂಡ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ 30 ನಿಮಿಷಗಳ ಕಾಲ ನಿಮ್ಮ ದೇಹವನ್ನು ಚಲಿಸುವುದು. ಈ ಪಾನೀಯ ಕೇವಲ ನಿಮ್ಮ ದೇಹದಲ್ಲಿರುವ ಕೊಬ್ಬನ್ನು ಕರಗಿಸುವುದಿಲ್ಲ, ಅದರ ಜೊತೆಗೆ ನೀವು ಕೆಲವೊಂದು ದೇಹದ ಮೂವ್ಮೆಂಟ್ಗಳನ್ನು ಮಾಡಬೇಕು. ದೇಹದ ಚಲನೆ ಎಂದ ತಕ್ಷಣ ನೀವು ಹೆವಿ ವರ್ಕೌಟ್ ಮಾಡುವ ಅವಶ್ಯಕತೆ ಇಲ್ಲ. ಪ್ರತಿದಿನ ಬೆಳಗ್ಗೆ ಸಾಮಾನ್ಯ ವಾಕ್ 30 ನಿಮಿಷ ಮಾಡಬೇಕು. ಕೆಲವೊಂದಿಷ್ಟು ಯೋಗ ಹಾಗೂ ಹಗುರವಾದ ಎಕ್ಸರ್ಸೈಸ್ಗಳನ್ನು ಮಾಡಬಹುದು. ಇದಕ್ಕಾಗಿ ನೀವು ಜಿಮ್ಗೆ ಹೋಗುವ ಅವಶ್ಯಕತೆ ಇಲ್ಲ. ನೀವು ಮನೆಯಲ್ಲಿಯೇ ಇವುಗಳನ್ನು ಮಾಡಬಹುದು. ನೀವು ಹಗುರವಾದ ದೇಹದ ಆಕ್ಟಿವಿಟಿಗಳನ್ನು ಮಾಡುವುದರಿಂದ ನಿಮ್ಮ ಚಯಾಪಚಯ ಕ್ರಿಯೆ ಆಕ್ಟಿವ್ ಆಗುವಂತೆ ಮಾಡುತ್ತವೆ. ಇನ್ನು ಎರಡನೆಯದಾಗಿ 30 ದಿನಗಳ ಕಾಲ ನೀವು ಸಕ್ಕರೆ ಹಾಗೂ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಗಳನ್ನು ಯಾವುದೇ ಕಾರಣಕ್ಕೂ ಬಳಸಬಾರದು. ಸಕ್ಕರೆ ಪದಾರ್ಥಗಳನ್ನು, ಸಕ್ಕರೆ ಉಳ್ಳ ಸ್ವೀಟ್ಸ್ಗಳನ್ನು ಸೇವಿಸಬಾರದು. ಸಕ್ಕರೆ ಹಾಗೂ ಮೈದಾ ಹಿಟ್ಟನ್ನು ನೀವು ಬಿಡದಿದ್ದರೆ ಯಾವುದೇ ಪಾನೀಯ ಅಥವಾ ಡ್ರಿಂಕ್ ನಿಮಗೆ ಬೊಜ್ಜನ್ನು ಕರಗಿಸುವಲ್ಲಿ ಸಹಾಯ ಮಾಡುವುದಿಲ್ಲ. ನೀವು ಇಂದಿನಿಂದಲೇ ಒಂದು ಚಾಲೆಂಜ್ ಮಾಡಿಕೊಳ್ಳಿ. ನಾನು ಇಂದಿನಿಂದ ಸಕ್ಕರೆ ಹಾಗೂ ಮೈದಾ ಹಿಟ್ಟನ್ನು ಬಳಸುವುದಿಲ್ಲ ಎಂದು. ಕೇವಲ ಮನೆಯಲ್ಲಿ ಮಾಡಿರುವ ಆಹಾರ ಪದಾರ್ಥಗಳು, ದಾಲ್ ರೋಟಿ, ಬ್ರೌನ್ ರೈಸ್ ಹಾಗೂ ಸಜ್ಜೆ ರೋಟಿ, ಈ ರೀತಿಯ ಆಹಾರ ಪದಾರ್ಥಗಳು, ತರಕಾರಿಗಳನ್ನು ಬೇಯಿಸಿಕೊಂಡು ಸೂಪ್ ಮಾಡಿಕೊಂಡು ಸೇವಿಸಬಹುದು. ಒಂದು ವಾರದಲ್ಲಿಯೇ ನಿಮ್ಮ ಹಸಿವು ಕಡಿಮೆಯಾಗುತ್ತದೆ. ನಿಮ್ಮ ದೇಹದಲ್ಲಿ ಎನರ್ಜಿ ಹೆಚ್ಚಾಗುತ್ತದೆ. ನಿಮ್ಮ ಚರ್ಮ ಹೊಳೆಯುತ್ತದೆ ಹಾಗೂ ನಿಧಾನವಾಗಿ ನಿಮ್ಮ ದೇಹದಲ್ಲಿರುವ ಬೊಜ್ಜು ಕರಗುತ್ತಾ ಹೋಗುತ್ತದೆ. ನಾವು ನಿಮಗೆ ಒಂದು ಉದಾಹರಣೆಯನ್ನು ಹೇಳುತ್ತೇವೆ. ಆಸ್ಪತ್ರೆಗೆ ಬಂದ ಸುಮಾ ಎನ್ನುವ ಮಹಿಳೆ, ಅವರು ಕರೋನಾ ಟೈಮ್ನಲ್ಲಿ ಬರೋಬ್ಬರಿ 70 ಕೆಜಿ ತೂಕ ಹೆಚ್ಚಿಗೆ ಆಗಿದ್ದರು. ಇದರಿಂದಾಗಿ ಅವರು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿ ಸಾಕಷ್ಟು ರೀತಿಯ ಮನೆ ಮದ್ದುಗಳನ್ನು, ಸಾಕಷ್ಟು ರೀತಿಯ ಉಪವಾಸ, ಎಕ್ಸರ್ಸೈಸ್, ದೇಹವನ್ನು ದಣಿಸಿದರು. ಈ ಎಲ್ಲಾ ರೀತಿಯ ಪ್ರಯತ್ನ ಪಟ್ಟರೂ ಕೂಡ ಅವರು ತಮ್ಮ ತೂಕವನ್ನು ಇಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಂತರ ನಾವು ಈಗ ಹೇಳಿರುವ ಇದೇ ಪಾನೀಯ ಹಾಗೂ ನಾವು ಕೆಲವೊಂದಿಷ್ಟು ಎಕ್ಸರ್ಸೈಸ್ ಹಾಗೂ
ವಿಧಾನಗಳನ್ನು ಹೇಳಿಕೊಟ್ಟಾಗ ಅವರು ಅದನ್ನು ತುಂಬಾ ಕಟ್ಟುನಿಟ್ಟಾಗಿ ಫಾಲೋ ಮಾಡಿದರು. ಇದರಿಂದಾಗಿ ಕೇವಲ 1 ತಿಂಗಳಲ್ಲಿ ಅವರು ತಮ್ಮ ತೂಕವನ್ನು ಇಳಿಸಿಕೊಂಡರು. ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ, ಈ ಪಾನೀಯದ ಜೊತೆಗೆ ನೀವು ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ಮಾಡಬೇಡಿ. ಆದರೆ ಸಾಕಷ್ಟು ಜನರು ಈ ತಪ್ಪನ್ನು ಮಾಡಿರುತ್ತಾರೆ. ಅಷ್ಟೇ ಅಲ್ಲದೆ ಮಾಡುತ್ತಾರೆ ಕೂಡ. ಯಾವುದೇ ಕಾರಣಕ್ಕೂ ಆಪಲ್ ಸೈಡರ್ ವಿನೆಗರ್ ಅನ್ನು ನೀರಿಲ್ಲದೆ ಹಾಗೆ ಎಂದಿಗೂ ಕುಡಿಯಬಾರದು. ನೀರಿನ ಜೊತೆ ಮಿಕ್ಸ್ ಮಾಡಿಕೊಂಡು ಕುಡಿಯಬೇಕು. ಅಷ್ಟೇ ಅಲ್ಲದೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಇದನ್ನು ಸೇವಿಸಬಾರದು. ಮಿತವಾಗಿ ಸೇವಿಸಬೇಕು. 1 ದಿನಕ್ಕೆ 1 ಸ್ಪೂನ್ ಸೇವಿಸಿದರೆ ಸಾಕು. ಕೆಲವೊಂದಿಷ್ಟು ಜನ ಇದನ್ನು ಜಾಸ್ತಿ ಕುಡಿದರೆ ಬೇಗ ತೂಕ ಇಳಿಯುತ್ತದೆ ಎಂದು ಜಾಸ್ತಿ ಕುಡಿಯುವುದು ಉಂಟು. ಹೀಗೆ ಮಾಡುವುದರಿಂದ ನಿಮ್ಮ ಲಿವರ್ನ ಮೇಲೆ ಪರಿಣಾಮ ಬೀರುತ್ತದೆ. ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಸೇವಿಸುವುದರಿಂದ ನಿಮ್ಮ ದೇಹದಲ್ಲಿ ಆಸಿಡಿಟಿ, ಗ್ಯಾಸ್ ಉತ್ಪತ್ತಿಯಾಗುತ್ತದೆ. ಅಷ್ಟೇ ಅಲ್ಲದೆ ಚಯಾಪಚಯ ಕ್ರಿಯೆ ಜಾಸ್ತಿ ಆಗುವ ಬದಲು ಕಡಿಮೆಯಾಗುತ್ತಾ ಹೋಗುತ್ತದೆ. ಆಪಲ್ ಸೈಡರ್ ವಿನೆಗರ್ ಅನ್ನು ಡೈಲ್ಯೂಟ್ ಮಾಡಿ ಸೇವಿಸಬೇಕು. ಅಂದರೆ ನೀರಿನಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ಸೇವಿಸಬೇಕು. ನಿಮ್ಮ ಗುರಿ ಏನು? ನಿಮ್ಮ ತೂಕ ಕಡಿಮೆ ಮಾಡುವುದು. ಅದಕ್ಕಾಗಿ ನಿಮ್ಮ ದೇಹದ ಭಾಗಗಳ ಮೇಲೆ, ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತೆ ಯಾವುದೇ ವಿಧಾನಗಳನ್ನು ಅನುಸರಿಸಬಾರದು. ಆರೋಗ್ಯದ ರೀತಿಯಿಂದ ನಾವು ನಮ್ಮ ವೇಟ್ ಲಾಸ್ ಮಾಡೋಣ ಹಾಗೂ ಆರೋಗ್ಯದ ಜೀವನವನ್ನು ನಡೆಸೋಣ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.